ವಿಶ್ವಕ್ ಸೇನ್ ಬರ್ತಿದ್ರು ಅವಾಗ ಅವಾಗ. ಓಕೆ. ಗಾಮಿ ಅಂತ ಒಂದು ಮೂವಿ ವಿಶ್ವಕ್ ಸೇನ್ ಅವ್ರದ್ದು ಕ್ರೌಡ್ ಫಂಡಿಂಗ್ದು ಪೋಸ್ಟ್ ನೋಡಿದೆ. ಆ ಕ್ರೌಡ್ ಫಂಡಿಂಗ್ ಮಾಡಿದ್ದು ಕಾರ್ತಿಕ್ ಅಂತ ಹೇಳಿ ಒಬ್ರು. ಸೊ ಅವ್ರದ್ದು ನನಗೆ ಗೊತ್ತಿತ್ತು, ಅವ್ರು ಶಾರ್ಟ್ ಫಿಲ್ಮ್ಸ್ ಎಲ್ಲ ಫುಲ್ ಎಂಕರೇಜ್ ಮಾಡ್ತಿದ್ರು ಅವಾಗ. ಕಾಲ್ ಮಾಡಿ ಹಿಂಗೆ ಹೇಳ್ದೆ, ನಾನು ಕ್ರೌಡ್ ಫಂಡಿಂಗ್ ಮಾಡಕ್ಕಂತ ಕಾಲ್ ಮಾಡಿದ್ದೆ ಅಂತ ಹೇಳಿದೆ. ನನ್ನ ತಕ ಹೋಗಿ ಒಂದು 30-40 ಎಷ್ಟೋ ಇತ್ತು ನನ್ನ ಕಡೆ ಅಮೌಂಟ್. ಸೊ ಅಷ್ಟು ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಅವರು ಸರಿ ಸರ್ ಆಫೀಸ್ಗೆ ರಂಡಿ ಇದು ಕೊಡ್ಬೇಕಂದ್ರೆ ಕೇಳ್ರಿ ಸರ್ ಆಫೀಸ್ಗೆ ರಂಡಿ ಅದಿದ್ದಾನೆ ಅಮ್ಮ ಇವೇ ಓವರ್ ರೆಸ್ಪೆಕ್ಟ್ ಕೊಡೋಕದಾರ ಮತ್ತೆ ಅಲ್ಲಿಗೆ ಹೋದ್ಮೇಲೆ ಫೀಲ್ ಆಗ್ತಾರೇನೋ ಅಂತ ಅನ್ಕೊಂಡು ಹೋಗುವಾಗ ಹೆಂಗೆ ಹೋಗಿನಂದ್ರೆ ಹಿಂಗೆ ಫುಲ್ ಇಲ್ಲೆಲ್ಲ ಮಾಡಿಸ್ಕೊಂಡು ಫುಲ್ ಎಣ್ಣೆ ಹಚ್ಕೊಂಡು ರಬ್ಬರ್ ಜೆಪ್ ಹಾಕೊಂಡು ಸೀರಿಯಸ್ಲಿ ಹಿಂಗೆ ಹೋಗಿದ್ದು ಅದು ಕುಂದಿರ್ಸಿದಾರೆ. ಅವ್ರ ಆ ಕಡೆ ಇದಾರೆ ಮಾಡ್ಕೊಂತ ಎಷ್ಟು ಕ್ರೌಡ್ ಫಂಡ್ ಮಾಡೋಕ್ಕೆ ಅಮೌಂಟ್ ಹೇಳಿದ್ರೆ ಯಾಕೆ ಮಾಡ್ಬೇಕಂತ ಇದೆಯಾ ಅಂತಂತಂದ್ರು. ನಿಮ್ಮ ಪ್ರಾಜೆಕ್ಟ್ನ ಫಾಲೋ ಆಗೋದು ಮೊದಲಿಂದ ಇಷ್ಟ ಆಯಿತು, ಬಟ್ ಹಂಗೆ ಅಸಿಸ್ಟೆಂಟಾಗಿ ಏನಾದ್ರು ವರ್ಕ್ ಇದ್ರೆ ಕೊಡ್ತೀರಾ ಅಂತ. ನಾನು ಇದ್ರೆ ಓಕೆ, ಇಲ್ಲಾಂದ್ರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ. ಬಟ್ ಕೊಡ್ತಾರಂತಾನೆ ನಾನು ಫಸ್ಟ್ ಅವ್ರೇನಂದ್ರು ದುಡ್ಡೇನು ಅವಶ್ಯಕತೆ ಇಲ್ಲ, ನೆಕ್ಸ್ಟ್ ಈ ಪ್ರಾಜೆಕ್ಟಲ್ಲಿ ಫುಲ್ ಇದ್ದಾರೆ ಎಲ್ಲ. ಸೊ ನೆಕ್ಸ್ಟ್ ಏನಾದ್ರು ಪ್ರಾಜೆಕ್ಟ್ ಇದ್ರೆ ಹೇಳ್ತೀನಿ ಅಂದ್ರೆ ನೀವು ನಂಬಲ್ಲಬ್ರು. ನೆಕ್ಸ್ಟ್ ದಿನನೇ ಕಾಲ್ ಬಂತು, ಯಾವುದೋ ಒಂದಲ್ಲ ಅವ್ರದ್ದೇ ಪ್ರೊಡಕ್ಷನಲ್ಲಿ ದೋಬು ಚಿಲಾಟ ಅಂತ ಅವಾಗ ಇಟ್ಟಿದ್ರೆ ಹೆಸರು, ಇವಾಗ ಚೇಂಜ್ ಆಗಿರ್ಬೋದು. ಸೊ ಅದರಲ್ಲಿ ಹಿಂಗೆ ಅಸಿಸ್ಟೆಂಟ್ ಆಗಿ ಐತೆ ಆಪರ್ಚುನಿಟಿ ವರ್ಕ್ ಮಾಡ್ತೀಯ ಅಂತಂದ್ರೆ ನೆಕ್ಸ್ಟ್ ದಿನ ಹೋಗಿ ಅವಾಗಿಂದ ಸ್ಟಾರ್ಟ್ ಆಯ್ತು.